ನಮಸ್ಕಾರ ರೀ ಸ್ನೇಹಿತರೆ, ನಮ್ಮ ಭಾರತ ತಂಡದವರು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೋಲು ಅನುಭವಿಸಿದ್ದಾರೆ. ಅಂದರೆ 10 ವಿಕೆಟ್ಗಳಿಂದ ಸೋಲು ಅನುಭವಿಸಿದ್ದಾರೆ ನಮ್ಮ ಭಾರತ ತಂಡದವರು. ಇವಾಗ WTC ಫೈನಲ್ಗೆ ಹೋಗುವ ಕನಸು ಭಗ್ನ ಆಗುವ ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದ್ದಾರೆ. ನಮ್ಮ ಭಾರತ ತಂಡ ಆ ರೀತಿಯಾಗಿ ಪ್ರದರ್ಶನ ಒಂದೇ ಒಂದು ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯ ಸೋತಿದ್ದರಿಂದ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಕೆಳಗಡೆ ಬಂದರು. ಯಾವ ರೀತಿಯಾಗಿ ಸೋತರು ಹಾಗೆಯೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಮ್ಮ ಭಾರತ ತಂಡ ಫೈನಲ್ಗೆ ಹೋಗ್ತಾರೆ ಅಥವಾ ಹೋಗಲ್ಲ ಕಮೆಂಟ್ ಮಾಡಿರಿ. ಹಾಗೆಯೇ ನಮ್ಮ ಭಾರತ ತಂಡದ ಕಡೆಯಿಂದ ನೋಡ್ಬೇಕಂದ್ರೆ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 180 ರನ್ಗೆ ಆಲ್ಔಟ್ ಆದರು. ಇಲ್ಲಿ ನಿತೀಶ್ ರೆಡ್ಡಿ ಕೂಡ ಒಂದು ಸಖತ್ತಾಗಿ 47 ರನ್ ಮಾಡಿದ್ರು. ಹಾಗೆಯೇ ಮತ್ತೆ ಎರಡನೇ ಇನ್ನಿಂಗ್ಸ್ನಲ್ಲಿ 175ಕ್ಕೆ ಆಲ್ಔಟ್ ಆಗ್ತಾರೆ ನಮ್ಮ ಭಾರತ ತಂಡದವರು ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಆಸ್ಟ್ರೇಲಿಯಾದವರು ಮೊದಲ ಇನ್ನಿಂಗ್ಸ್ನಲ್ಲಿ 337 ರನ್ಗೆ ಆಲ್ಔಟ್ ಆಗಿದ್ದರು. ಈ ಲೀಡ್ ಅಂತೂ ತುಂಬ ಇತ್ತು. ಅದು ಲೀಡ್ ಮಾಡಿಕೊಂಡು ನಮ್ಮ ಭಾರತ ತಂಡ ಕೇವಲ 19 ರನ್ ಲೀಡ್ ಮಾಡ್ಕೊಂಡಿದ್ರು. ಅವರು ಓಪನರ್ಗಳಾದಂಥವರು ಒಂದು ಫಿನಿಶ್ ಮಾಡಿದ್ರು. ಇಲ್ಲಿ ಪ್ರಮುಖವಾದಂಥ ಆಟಗಾರ ಟ್ರಾವಿಸ್ ಹೆಡ್ ಅವರು 140 ರನ್ ಮಾಡ್ತಾರೆ. ನಮ್ಮ ಭಾರತ ಕಡೆಯಿಂದ ಅವರಂಥ ಬ್ಯಾಟಿಂಗು ನಮ್ಮ ಭಾರತ ಕಡೆಯಿಂದ ಬಂದಿದ್ದು ನಾವು ಆರಾಮಾಗಿ ಡ್ರಾ ಮಾಡ್ಕೋಬೋದಾಗಿತ್ತು. ರೋಹಿತ್ ಶರ್ಮಾ ನೋಡಿ 2 ಪಂದ್ಯದಲ್ಲಿ 3-6 ಈ ರೀತಿಯಾಗಿ 9 ರನ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಕೂಡ 7-11 ಈ ರೀತಿಯಾಗಿ 18 ರನ್ ಮಾಡ್ತಾರೆ. ಎರಡು ಇನ್ನಿಂಗ್ಸ್ನಲ್ಲಿ ಈ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮೇನ್ ಬ್ಯಾಟ್ಸ್ಮನ್ನು ನಂಬಿಕೆ ಇಟ್ಟಂಥ ಬ್ಯಾಟ್ಸ್ಮನ್ನು ಕೈ ಕೊಟ್ಟಿದ್ದರಿಂದ ನಮ್ಮ ಭಾರತ ತಂಡ ಸೋತಿದೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ರಿಷಬ್ ಪಂತ್ ಚೆನ್ನಾಗಿ ಆಡಲಿಲ್ಲ, ಈ ಕಡೆ ಗಿಲ್ ಕೂಡ ಚೆನ್ನಾಗಿ ಆಡಲಿಲ್ಲ, ಜೈಸ್ವಾಲ್ ಕೂಡ ಚೆನ್ನಾಗಿ ಆಡಲಿಲ್ಲ. ಮೊದಲ ಇನ್ನಿಂಗ್ಸಲ್ಲಿ 0 ಆದರು, ಎರಡನೇ ಇನ್ನಿಂಗ್ಸಲ್ಲಿ ಒಂದು 30+ ರನ್ ಮಾಡಿದ್ರು. ಅವರಂತೂ ಚೆನ್ನಾಗಿ ಆಡಲಿಲ್ಲ. ಹಾಗಾಗಿ ನಮ್ಮ ಭಾರತ ತಂಡ ಸೋಲು ಅನುಭವಿಸಿದೆ, 10 ವಿಕೆಟ್ಗಳಿಂದ ಸೋಲು ಅನುಭವಿಸಿದೆ. ಅದಕ್ಕಾಗಿಯೇ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಆಸ್ಟ್ರೇಲಿಯಾ ಮತ್ತೆ ಮೊದಲ ಸ್ಥಾನಕ್ಕೆ ಬಂದಿದ್ದಾರೆ. 60.16ನಲ್ಲಿ ಇದ್ದಾರೆ. ಇವಾಗ ಪ್ರಥಮ ಸ್ಥಾನದಲ್ಲಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನಕ್ಕಿದ್ದಾರೆ. ಇವರಂತೂ ಫೈನಲ್ಗೆ ಹೋಗೋ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದೆ. ಆ ಕಡೆ ಶ್ರೀಲಂಕಾ ವಿರುದ್ಧ ಕೂಡ ಒಂದು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ದಕ್ಷಿಣ ಆಫ್ರಿಕಾ. ಇವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವರು ಕೂಡ ಟೆಸ್ಟ್ ಆಡ್ತಾರೆ. ಇವಾಗ ನಮ್ಮ ಭಾರತ ತಂಡ 61 ಪಾಯಿಂಟ್ ಇತ್ತು ಸ್ನೇಹಿತರೆ. 61 ಪಾಯಿಂಟ್ ಇತ್ತು. ಇವಾಗ ಒಂದು ಪಂದ್ಯ ಸೋತಿದ್ದರಿಂದ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಪ್ರಥಮ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವಾಗ 57.29 ಅಂದರೆ 57 ಪಾಯಿಂಟ್ನಲ್ಲಿ ಒಳಗಡೆ ಬಂದಿದ್ದಾರೆ. ಇವಾಗ WTC ಫೈನಲ್ಗೆ ಹೋಗುವ ಸಾಧ್ಯತೆ ಎಲ್ಲ ಕನಸು ಭಗ್ನವಾಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಹಾಗೆಯೇ 4ನೇ ಸ್ಥಾನದಲ್ಲಿ ಶ್ರೀಲಂಕಾ ಇದ್ದಾರೆ. ಅವರು ಕೂಡ 50 ಇದ್ದಾರೆ. 5ನೇ ಸ್ಥಾನ ಇಂಗ್ಲೆಂಡು 45, ನ್ಯೂಜಿಲೆಂಡ್ ವಿರುದ್ಧ ಗೆದ್ದು 45, 5ನೇ ಸ್ಥಾನಕ್ಕೆ ಬಂದಿದ್ದಾರೆ. 6ನೇ ಸ್ಥಾನಕ್ಕೆ ನ್ಯೂಜಿಲೆಂಡು, 7ನೇ ಸ್ಥಾನಕ್ಕೆ ಪಾಕಿಸ್ತಾನ ಇದೆ, 8ನೇ ಸ್ಥಾನಕ್ಕೆ ಬಾಂಗ್ಲಾದೇಶ ಇದೆ, ಕೊನೆಯ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ಇದ್ದಾರೆ. ಈ ರೀತಿಯಾಗಿ ಮೇಲೆ 4 ಟಾಪ್ ಆದಂಥ ಶ್ರೀಲಂಕಾ, ಭಾರತ, ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಈ 4 ತಂಡಗಳಲ್ಲಿ ಫೈನಲ್ ಯಾರಿಗೂ ಈ 2 ತಂಡ ಬರುತ್ತೆ. ಅದರಲ್ಲೂ ಕೂಡ ದಕ್ಷಿಣ ಆಫ್ರಿಕಾ ಫೈಟ್ ಮಾಡ್ತಾ ಇದ್ದಾರೆ, ಆಸ್ಟ್ರೇಲಿಯಾ ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಫೈನಲ್ಗೆ ಬರ್ತಾರೆ ಅಂತ ನಮ್ಮ ಅಭಿಪ್ರಾಯದ ಪ್ರಕಾರ ಹೇಳ್ತೀವಿ. ನಿಮ್ಮ ಅಭಿಪ್ರಾಯದ ಪ್ರಕಾರ ಫೈನಲ್ಗೆ ಯಾರು ಬರ್ತಾರೆ? ನಮ್ಮ ಭಾರತ ತಂಡ ಮುಂದಿನ ಅಂದರೆ ಇನ್ನೂ 3 ಪಂದ್ಯ ಇದ್ದಾವೆ ಆಸ್ಟ್ರೇಲಿಯಾ ವಿರುದ್ಧ. ಆ 3 ಪಂದ್ಯ ಗೆದ್ದರೆ ಮಾತ್ರ ನಾವು ಫೈನಲ್ಗೆ ಹೋಗೋ ಸಾಧ್ಯತೆಗಳು ಎಲ್ಲ ಇರುತ್ತೆ. ಏನಂತೀರಿ ಅಂದರೆ 3 ಪಂದ್ಯ ಗೆಲ್ತಾರ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಗೆ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ